ಹಾಲಿಗೆ ಹೋಗಲೇಬಾರದು, ಇಲ್ಲೆಲ್ಲ ಟೆಂಪರೇಚರ್. ಕ್ಲಾಸಲ್ಲಿ ಪಾಠ ಮಾಡ್ಬೋದಾಗಿತ್ತು, ಮಾಡಿಲ್ಲ ನಮ್ ಲೆಕ್ಚರ್. ನಿಂಗೆ ಆನ್ಸರ್ ಒಂದು ಬೇಕಿದೆ, ಈ ಕ್ವಶನ್ ಟ್ವಿಸ್ಟ್ ಯಾಕಿದೆ? ಅದು ಎಷ್ಟೇ ಓದಿಕೊಂಡ್ರು ನಂಗೆ ಮರ್ಮರ್ತು ಹೋಗ್ತದೆ. ಅದು ಯಾಕೋ ಮನಸ್ಸು ಮೊನ್ನೆಯಿಂದ ಕಾಪಿನ ಮಾಡಂತದೆ. ನನ್ನ ಎರಡು ಕಣ್ಣು ಒಟ್ಟೊಟ್ಟಿಗೆ ನೋಟ್ಬುಕ್, ಒಟ್ಟೊಟ್ಟಿಗೆ ಫೇಸ್ಬುಕ್ ನೋಡ್ಕೊಂಡು ಬೈದಿದ್ವಲ್ಲೋ. ವಾಟ್ಸಪ್ ಯಾವಾಗ ಬಂದಿದ್ದೋ, ಬುಕ್ಕನ್ನು ಮರೆತು ಕಣ್ಗಳು ಒಂದೇ ಒಂದು ಸಣ್ಣ ಕಾಪಿ ಮಾಡುವ ಲೆಕ್ಚರ್ ಒಪ್ಪಿಕೊಂಡರೆ ಏನು ಪನಿಷ್ಮೆಂಟು ಆಗಬಹುದು ಒಮ್ಮೆ ಸ್ಪಾಡು ನೋಡಿಬಿಟ್ಟರೆ. ಅದೆಷ್ಟೇ ಬೇಡ ಅಂದ್ರು ಮನ್ಸು ಕಾಪಿನ ಮಾಡಂತದೆ, ಅದೆಷ್ಟೇ ಬೇಕು ಅಂದ್ರು ಕಾಪಿ ಪುಷ್ಪನೂ ಆಗೋಗ್ತದೆ. ಅವತ್ತೇ ಓದ್ಬೇಕು ಅನ್ಕೊಂಡು ನಾಳೆಗೆ ಪೋಸ್ಟ್ಪೋನ್ ಮಾಡಿಕೊಂಡು, ಎಕ್ಸಾಮ್ ಹಿಂದಿನ ದಿನ ಸಿಲೆಬಸ್ ಕೇಳಬೇಕು, ಎಕ್ಸಾಮಿನ ದಿನ ನೋಟ್ಸ್ ಸುಟ್ಕೋಬೇಕು. ಎಷ್ಟೇ ಬರೆದ್ರು ಬುಕ್ಲೆಟ್ ತುಂಬಕ್ಕಾಗಲ್ಲ, ಮತ್ತೆ ಮತ್ತೆ ಎಕ್ಸಾಮ್ ಬರೆದ್ರು ಪಾಸ್ ಆಗಲ್ಲ. ಎಕ್ಸಾಮ್ ಹಾಲೆ ಬಂದು ರಣರಂಗ, ಇಲ್ಲಿ ಬಂದೋನು ಆಗುತ್ತಾನೆ ಪೆಂಗ. ಎಕ್ಸಾಮ್ ಹಾಲ್ಗೆ ಬಂದು ಕೂಡ ಬೇಡ, ಕೂತ ಮೇಲೆ ಎದ್ದು ಹೋಗಬೇಡ. ಅಕ್ಕಪಕ್ಕ ನೋಡಿ ಕಾಪಿ ಮಾಡಬೇಕು ನೀ, ಹಿಂದೆ ಮುಂದೆ ನೋಡಿ ಪಾಸ್ ಆಗೋಬೇಕು ನೀ. ಚೆನ್ನಾಗಿತ್ತು ಜೀವನ, ಎಕ್ಸಾಮು ಡೇಟ್ ಅನ್ನು ಹೇಳ್ಬಿಟ್ಟು ಎದೆಯನ್ನು ಚುಚ್ಬಿಟ್ರಲ್ಲೋ. ಕಾಪಿ ಕೊಟ್ಟರೆ ಹೋಳಿಗೆ ಶುರುವಿಗೂ ಆಗಬಾರದು. ಎಕ್ಸಾಮ್ನಲ್ಲಿ ಮನಸ್ಸಿಗೆ ನೋವು ಅದಾಗೇ ಆಗ್ತದೆ. ಎಷ್ಟೇ ಪೇಪರು ತುಂಬಿಸಿದ್ರು ಗೌರ್ಮೆಂಟು ಸೀಲು ರಿಸಲ್ಟ್ ನಲ್ಲಿ ಬೀಳ್ತದೆ. ಅದೆಷ್ಟೇ ಬೇಡ ಅಂದ್ರು ನೈಟು ಮಲ್ಗೋದು ಲೇಟ್ ಆಯ್ತದೆ. ಅದೆಷ್ಟೇ ಬೇಗ ಎದ್ರು ಬೆಳಗ್ಗೆ 9 ಆಗಿರ್ತದೆ. ಎಕ್ಸಾಮ್ ಹಾಲಿಗೆ ಹೋಗಲೇಬಾರದು, ಎಲ್ಲ ಟೆಂಪರೇಚರ್. ಕ್ಲಾಸಲ್ಲಿ ಪಾಠ ಕೇಳ್ಬೋದಿತ್ತು,